ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಭಾನುವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಜಯದೇವ್ ಮತ್ತು ಮಲ್ಲಿ ಇಬ್ರು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ. ಆಗ ಮಲ್ಲಿ, ರೀ ನೀವು ಏನು ಬರೋದಕ್ಕೆ ಹೋಗ್ಬೇಡಿ, ನಾನೇ ಹೋಗ್ತೀನಿ, ನೀವು ಆರಾಮಾಗಿ ಇಲ್ಲೇ ಇರಿ ಅಂತ ಹೇಳ್ತಾರೆ. ಜಯದೇವ್ ಅವರು ಏನ್ ಹೇಳ್ತಿದ್ಯಾ ಮಲ್ಲಿ, ನಾನೇನಾದ್ರೂ ನಿನ್ನ ಒಬ್ಬಳನ್ನೇ ಕಳ್ಸಿದ್ರೆ ಸುಮ್ಮನೆ ಬಿಡ್ತಾರ? ಮನೆಯವ್ರಿಗಾದ್ರೂ ಏನು ಉತ್ತರ ಹೇಳಿ ನಾನು? ಬ್ರೋಗೇನಾದ್ರೂ ಗೊತ್ತಾದ್ರೆ ನನಗೆ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಫಸ್ಟು ಮೊದಲು ನೀನು ಹೋಗು ಅಂತ ಹೇಳಿ ನಿನ್ನ ಹತ್ರನೇ ಕಳಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಮಲ್ಲಿ, ರೀ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ನಾನು ತಾತನ ಜೊತೆ ಆರಾಮಾಗಿ ದಿನನ ಕಳಿತೀನಿ. ನಿಮಗೆ ಇಲ್ಲಿ ಫ್ರೆಂಡ್ಸ್ಗೆ ಏನಾದರೂ ಬರೋಣ, ಲಗೇಜ್ ಎಲ್ಲ ತೊಗೊಂಡು ಬಂದಿದ್ದೀರಾ ಅಲ್ವಾ? ಎಲ್ಲಾದರೂ ಇಲ್ಲೇ ಫ್ರೆಂಡ್ಸ್ ಮನೆಯಲ್ಲೇ ಉಳ್ಕೊಳ್ಳಿ. ಅಕ್ಕ ಬಾವರೇನಾದರೂ ಕೇಳಿದ್ರೆ ನನ್ನ ಜೊತೆನೇ ಇದ್ದಾರೆ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಅವಾಗವಾಗ ನನ್ನನ್ನು ಬಂದು ನೋಡ್ಕೊಂಡೋಗ್ರಿ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಮಲ್ಲಿ ಐಡಿಯಾ ಏನೋ ಚೆನ್ನಾಗಿದೆ, ನಿನಗೆ ಏನಾದರೂ ಅಲ್ಲಿ ತೊಂದರೆ ಆದರೆ ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಮಲ್ಲಿ, ರೀ ಆ ಥರ ಏನೂ ಆಗೋದಿಲ್ಲ, ನೀವೇನಾದರೂ ನನ್ನ ಜೊತೆ ಬಂದರೆ ತಾತ ನಿಮ್ಮನ್ನು ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ನಾನು ಇಲ್ಲಿಂದಾನೇ ಹಳ್ಳಿಗೆ ಹತ್ರ ಇದೆ, ಹೋಗ್ತೀನಿ, ನೀವು ಆರಾಮಾಗಿ ನನ್ನನ್ನು ಇಲ್ಲೇ ಬಿಟ್ಬಿಡಿ ರೀ, ಇಲ್ಲೇನೆ ಕಾರ್ನ ನಿಲ್ಲಿಸಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಅಲ್ಲೇನೆ ಕಾರ್ನ ನಿಲ್ಲಿಸ್ತಾರೆ. ಆಗ ಮಲ್ಲಿ, ರೀ ಇಲ್ಲಿಂದ ನಮ್ಮೂರಿಗೆ ಬಸ್ಸು ಹೋಗ್ತದೆ, ನಾನು ಇಲ್ಲಿಂದ ಹೋಗ್ತೀನಿ, ಆರಾಮಾಗಿ ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಏನು ಮಲ್ಲಿ ಬಸ್ಸಲ್ಲಿ ಹೋಗ್ತೀಯಾ? ಓನಕಂದ ನೀನು ತುಂಬಾ ಜಾಣ ಮರಿಯೇ, ಬಸ್ಸಲ್ಲಿ ಹೋಗ್ತಾಳಂತೆ, ಬಸ್ಸಲ್ಲಿ ಏನಾದರೂ ಆದರೆ ಏನು ಗತಿ? ನನ್ನ ಗತಿ ಆದರೂ ಏನು ಮಲ್ಲಿ? ನಾನು ಕ್ಯಾಬ್ನ ಬುಕ್ ಮಾಡ್ತೀನಿ, ಸುಮ್ಮನೆ ಇರೋ ನೀನು ಅಂತ ಹೇಳ್ತಾರೆ. ಆಗ ಮಲ್ಲಿ, ರೀ ಬೇಡ ರೀ ಕ್ಯಾಬೆಲ್ಲ ಏನು ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ನೀನು ಸುಮ್ಮನೆ ಇರೋ ಅಂತ ಹೇಳಿ ಕ್ಯಾಬ್ನ ಬುಕ್ ಮಾಡ್ತಾರೆ. ಆಗ ಜಯದೇವ್ ಅವರು, ಮಲ್ಲಿ ನೀನು ಹುಷಾರಾಗಿ ಸೇಫಾಗಿ ಹೋಗು, ಆದರೆ ಸಾರಿ ಮಲ್ಲಿ, ನನಗೆ ನಿನ್ನನ್ನು ಒಬ್ಬಳನ್ನೇ ಕಳಿಸೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಆಗ ಮಲ್ಲಿ, ರೀ ನೀವು ಏನು ಬೇಸರ ಮಾಡ್ಕೋಬೇಡಿ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮತ್ತು ನನ್ನ ಮಗುನ ನೋಡ್ಕೊಳ್ಳೋದಕ್ಕೆ ನಾನು ತಾತ ಇದ್ದಾರೆ, ನೀವೇನು ಬೇಸರ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಮಲ್ಲಿ ನಿನಗೆ ಏನಾದರೂ ಬೇಕಾದರೆ, ನಿನಗೇನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ಇಂದು ಮುಂದೆ ಯೋಚನೆ ಮಾಡದೆ ನನಗೆ ಫೋನ್ ಮಾಡಿಬಿಡು, ನಾನು ಆ ಕ್ಷಣನೇ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ, ಸರಿ ಆಯ್ತು ರೀ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕ್ಯಾಬ್ ಬರುತ್ತೆ. ಆಗ ಜಯದೇವ್ ಅವರು, ಮಲ್ಲಿ ಕ್ಯಾಬ್ ಬಂತು, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಮಲ್ಲಿ ಹೋಗೋ ಅವಸರದಲ್ಲಿ ತನ್ನ ಮೊಬೈಲ್ನ ಬಿಟ್ಟು ಜಯದೇವ್ ಫೋನ್ನ ತಗೊಂಡೋಗ್ತಾರೆ. ಆಗ ಜಯದೇವ್ ಅವರು, ಮಲ್ಲಿ ನೀನು ಹುಷಾರಾಗಿ ಹೋಗೋ, ಊರಿಗೆ ಸೇಫಾಗಿ ತಲುಪು ಅಂತ ಹೇಳಿ ಕಳಿಸ್ತಾರೆ. ಜಯದೇವ್ಗೆ ತುಂಬಾ ಖುಷಿ ಆಗುತ್ತೆ. ಮಲ್ಲಿ ಅಲ್ಲಿಂದ ಹೊರಟ ಮೇಲೆ, ಮಲ್ಲಿ ಥ್ಯಾಂಕ್ ಯು ಮಲ್ಲಿ, ಹೇಗೋ ನಿನ್ನ ಕಾಟ ಅಂತೂ ಇಂತೂ ತಪ್ತು, ಇನ್ನು ಮುಂದೆ ನಾನು ಅವಳ ಜೊತೆ ಆರಾಮಾಗಿ ಕಾಲ ಕಳಿಬೋದು ಅಂತ ಅಂದ್ಕೊಂಡು ಖುಷಿಯಿಂದ ದಿಯಾನ ಮೀಟ್ ಮಾಡೋದಕ್ಕೆ ಅಂತ ಜಯದೇವ್ ಅವರು ಹೊರಡ್ತಾರೆ. ಈ ಕಡೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಬಂದಿರ್ತಾರೆ. ಈ ಕಡೆ ಡಾಕ್ಟರು ಭೂಮಿಕಾಗೆ ಚೆಕಪ್ನ ಮಾಡಿ, ನೋಡಿ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಪ್ಯಾನಿಕ್ ಆಗೋವಂಥ ಅವಶ್ಯಕತೆಯೂ ಇಲ್ಲ, ಫಂಡಮೆಂಟಲಿ ಎಲ್ಲನೂ ಕೂಡ ಸರಿಯಾಗೇ ಇದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಡಾಕ್ಟರ್ ಮತ್ತು ಯಾಕೆ ಕನ್ಸೀವ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಇದಕ್ಕೆಲ್ಲ ಕಾರಣ ಯುವರ್ ಏಜ್, ನನ್ನ ಪ್ರಕಾರ ನೀವು ಲೇಟಾಗಿ ಮ್ಯಾರೇಜ್ ಆಗಿರೋದೇ ಇದಕ್ಕೆಲ್ಲ ಕಾರಣ ಆಗಿದೆ. ಮೇಲ್ ಫರ್ಟಿಲಿಟಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ, ಆದರೆ ಆಫ್ಟರ್ 30 ಹೆಣ್ಮಕ್ಳು ಫರ್ಟಿಲಿಟಿ ತುಂಬಾ ಕಡಿಮೆ ಆಗ್ತಾ ಇರುತ್ತೆ, ಅದಕ್ಕೆ ಈ ರೀತಿಯೆಲ್ಲ ಎದುರಿಸಬೇಕಾಗುತ್ತೆ. ನೀವೇನು ವರಿ ಮಾಡ್ಕೊಳೋದು ಬೇಕಾಗಿಲ್ಲ, ನಿಮಗೆ ಮಗು ಆಗೋ ಅಂಥ ಅವಕಾಶ ಇದೆ, ಮೇಡಮ್ಗೆ ಒಂದು ಬ್ಲಡ್ ಟೆಸ್ಟ್ನ ಮಾಡಿಸ್ಬಿಡೋಣ, ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ಆಯಿತು ಅಂತ ಹೇಳ್ತಾರೆ. ಡಾಕ್ಟರು ಭೂಮಿಕಾ ಅವ್ರನ್ನ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮಲ್ಲಿ ಕ್ಯಾಬಲ್ಲಿ ತುಂಬಾ ಖುಷಿಯಿಂದ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ದಿಯಾ ಜಯದೇವ್ ಫೋನ್ಗೆ ಫೋನ್ ಮಾಡ್ತಾರೆ. ಆಗ ಮಲ್ಲಿ, ಯಾವುದೋ ಫೋನ್ ಬರ್ತಿದೆಯಲ್ಲ ಅಂತ ಫೋನ್ನ ನೋಡ್ತಾರೆ. ಅಯ್ಯೋ, ನಾನು ನನ್ನ ಫೋನನ್ನು ಬಿಟ್ಟು ಅವ್ರ ಫೋನನ್ನು ತೊಗೊಂಡು ಬಂದಿದ್ದೀನಲ್ಲ, ಏನು ಮಾಡೋದು, ಯಾರ್ದೋ ಫೋನ್ ಬೇರೆ ಬರ್ತಾ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ರಿಸೀವ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ಅಷ್ಟೊತ್ತಿಗೆ ದಿಯಾ ಫೋನು ಕಟ್ಟಾಗುತ್ತೆ. ಈ ಕಡೆ ದಿಯಾ, ಅಯ್ಯೋ ಇವ್ರು ಯಾಕೆ ಫೋನನ್ನು ರಿಸೀವ್ ಮಾಡ್ತಾನೆ ಇಲ್ಲ, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ದಿಯಾ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮಲ್ಲಿ, ನನ್ನ ಫೋನಿಗಾದರೂ ಫೋನ್ ಮಾಡಿ ಹೇಳೋಣ ಅಂತ ಅಂದರೆ ಇದು ಲಾಕ್ ಆಗಿಬಿಟ್ಟಿದೆ, ಲಾಕ್ ಕೂಡ ನನಗೆ ಗೊತ್ತಿಲ್ವಲ್ಲ, ಏನು ಮಾಡೋದು, ಅಣ್ಣ ನಿಮ್ಮ ಫೋನನ್ನು ಕೊಡ್ತೀರಾ, ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಆ ಡ್ರೈವರು ಫೋನನ್ನು ಕೊಡ್ತಾರೆ. ಆಗ ಮಲ್ಲಿ ತನ್ನ ಫೋನ್ಗೆ ಫೋನನ್ನು ಮಾಡ್ತಾರೆ, ಆದರೆ ಫೋನನ್ನು ಜಯದೇವು ತಗೊಳ್ಳೋದಿಲ್ಲ, ಫೋನನ್ನು ಬೇರೆ ರಿಸೀವ್ ಮಾಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚಿಸ್ತಾ ಇರ್ತಾರೆ. ಈ ಕಡೆ ಜಯದೇವ್ ಅವರು ದಿಯಾನ ಬಂದು ಮೀಟ್ ಮಾಡ್ತಾರೆ. ಆಗ ದಿಯಾ ಅವರು, ಇಷ್ಟೋ ತನಕ ಬರೋದು, ನಾನು ಅವಾಗಿಂದ ನಿಮಗೋಸ್ಕರ ಕಾಯ್ತಾನೆ ಇದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಅಯ್ಯೋ ನನ್ನ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಲ್ವ ನಿನಗೆ, ಆ ಮಲ್ಲಿನ ಸಾಗಾಗಿ ಬರೋದು ಇಷ್ಟೊತ್ತಾಯಿತು, ಇಲ್ಲೇ ಯಾಕೆ ಬಿಸಿಲಲ್ಲಿ ಮಾತಾಡೋದು, ಬಾ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ.
ಈ ಕಡೆ ಮಲ್ಲಿ, ಅಣ್ಣ ಸ್ವಲ್ಪ ದೂರ ಅಷ್ಟೇ ಬಂದಿದ್ದೀವಿ, ಫೋನನ್ನು ಹೋಗಿ ಕೊಟ್ಬಿಟ್ಟು ಬರೋಣ, ಕಾರ್ನ ತಿರುಗಿಸಳಿ ಅಂತ ಹೇಳ್ತಾರೆ. ಆಗ ಆ ಡ್ರೈವರು ಮಲ್ಲಿನ ಕರ್ಕೊಂಡು ಜಯದೇವ್ ಕಾರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಮಲ್ಲಿ ಜಯದೇವ್ ಕಾರ್ನ ನೋಡಿ ಇಳಿದ್ಬಿಟ್ಟು, ಅಯ್ಯೋ ಇವ್ರು ಇಲ್ಲೇ ಇರಬೇಕಲ್ವಾ, ಎಲ್ಲಿ ಅಂತ ನೋಡ್ತಾ ಇರ್ತಾರೆ. ಈ ಕಡೆ ಜಯದೇವ್ ಅವರು ದಿಯಾ ಜೊತೆ ಮಾತಾಡ್ತಾ ಇರ್ತಾರೆ. ಅಂತೂ ಇಂತೂ ನನಗೆ ಪ್ರಾಬ್ಲಮ್ಸು ದೂರ ಆಯಿತು ಅಂತ ಹೇಳ್ತಾರೆ. ಆಗ ದಿಯಾ, ಪ್ರಾಬ್ಲಮ್ಸ್ ಅವಳು ಬರೋವರೆಗೂ ಅಷ್ಟೇ ಆರಾಮಾಗಿರ್ಬೋದು, ಅವಳು ಬಂದಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಮಲ್ಲಿ ನನ್ನ ಜೀವನದಲ್ಲಿ ಹೇಗೆ ದೂರ ಆಗ್ತಾಳೆ ನೋಡ್ತಾ ಇರು ಅಂತ ಹೇಳ್ತಾರೆ. ಆಗ ದಿಯಾಗೆ ತುಂಬಾ ಭಯ ಆಗುತ್ತೆ. ಏನು ಹೇಳ್ತಿದ್ಯಾ ಅಜಯ್, ದೂರ ಅಂದರೆ ಡೈವರ್ಸ್ ಅಷ್ಟೇ ತಾನೇ, ಬೇರೆ ಏನೂ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಬೇಬಿ ನೀನು ಯಾಕೆ ಇಷ್ಟೊಂದು ಭಯ ಪಡ್ಕೊಳ್ತಾ ಇದೀಯಾ, ಡಿವೋರ್ಸ್ ಅಷ್ಟೇ ಅಂತ ಹೇಳ್ತಾರೆ. ನಾವಿಬ್ರು ಎಷ್ಟು ದಿನ ಆಯ್ತಲ್ವಾ ಇಷ್ಟು ಖುಷಿಯಾಗಿ ಮೀಟ್ ಮಾಡಿ ಮಾತಾಡಿ ಅಂತ ಜಯದೇವ್ ಅವರು ಹೇಳ್ತಾರೆ. ಆಗ ದಿಯಾ ಹೌದು ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಲ್ಲಿ ಜಯದೇವ್ ಎಲ್ಲಿ ಅಂತ ನೋಡ್ತಾ ಇರ್ತಾರೆ. ಆಗ ಜಯದೇವ್ ಅವರು ದಿಯಾ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು ಕಾಣಿಸುತ್ತೆ. ಆಗ ಮಲ್ಲಿ ಜಯದೇವ್ ಬಳಿ ಬರೋದಿಕ್ಕೆ ಅಂತ ಬರ್ತಾರೆ. ಜೊತೆಗೆ ದಿಯಾನು ಕೂಡ ಇದ್ದಿದ್ದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ, ತುಂಬಾ ಆತಂಕ ಆಗುತ್ತೆ. ಆಗ ಮಲ್ಲಿಗೆ ಭೂಮಿಕಾ ಅವರು ಹೇಳಿದ ಮಾತುಗಳೆಲ್ಲ ನೆನಪಾಗ್ತಾ ಇರುತ್ತೆ. ಮಲ್ಲಿಗೆ ಜಯದೇವ್ ಆ ರೀತಿ ಮಾಡ್ತಾ ಇರೋದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಜಯದೇವು ದಿಯಾಗೆ, ದಿಯಾ ಜಯದೇವ್ಗೆ ಇಬ್ಬರು ಕೂಡ ಮುತ್ತನ್ನು ಕೊಡ್ತಾ ಇರ್ತಾರೆ. ಅವ್ರದ್ದೇ ಆದ ಲೋಕದಲ್ಲಿ ಮುಳುಗಿರ್ತಾರೆ. ಆಗ ಮಲ್ಲಿಗೆ ಅದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಕಣ್ಣೀರನ್ನು ಸುರಿಸ್ತಾ ನಿಂತೇ ಬಿಡ್ತಾರೆ. ಈ ಕಡೆ ಅಪರ್ಣ ಮತ್ತು ಆನಂದ್ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಆಗ ಅಪರ್ಣ, ರೀ ನಾನು ಯಾಕಾದರೂ ಅಲ್ಲಿಗೆ ಬಂದು ಅಂತ ಅನ್ನಿಸ್ತಾ ಇತ್ತು, ಅಲ್ಲಿರೋ ಜನ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ, ಅವರು ಹೈ ಕ್ಲಾಸ್ ಅಂತೆ, ಹೈ ಕ್ಲಾಸ್ ಆಗಿ ಮಾತಾಡ್ತಾರ, ಅವರು ತುಂಬಾ ಲೋ ಕ್ಲಾಸ್ ಆಗಿ ಮಾತಾಡಿದ್ರು, ಅವರು ಭೂಮಿಕಾ ಮತ್ತು ಗೌತಮ್ ಬಗ್ಗೆನೇ ಆ ರೀತಿ ಮಾತಾಡ್ತಾರಲ್ಲ, ಭೂಮಿಕಾ ನಿಜವಾಗ್ಲೂ ಭೂಮಿನೇ ಇದ್ದಂಗೆ, ಅವಳ ಜಾಗದಲ್ಲಿ ಏನಾದರೂ ನಾನು ಇದ್ದಿದ್ರೆ ನಾನು ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಹೌದು, ಆದರೆ ಅಲ್ಲಿ ಅಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ಗೌತಮ್ ಅಮ್ಮ ಮಾತ್ರ ನನಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ಇದ್ರು. ಜೊತೆಗೆ ನಾನು ಮತ್ತು ನೀನು ಕೂಡ ಮಾತಾಡಬೇಕಿತ್ತು, ನಾವಿಬ್ಬರು ಏನು ಮಾತಾಡದೆ ಸುಮ್ಮನೆ ಇದ್ಬಿಟ್ವಿ, ನನಗೆ ಸ್ವಲ್ಪ ಹರ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಅಪರ್ಣ, ಏನು ಬೇಜಾರು ಮಾಡ್ಕೋಬೇಡಿರಿ, ಭೂಮಿಕಾ ಮತ್ತು ಗೌತಮ್ಗೆ ಒಂದು ಮಗು ಆದರೆ ಎಲ್ಲರೂ ಕೂಡ ಬಾಯಿ ಮುಚ್ಕೊಳ್ತಾರೆ, ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ವಿಷಯನ ಕೇಳಿ ಆನಂದ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹೌದು, ತನ್ನ ತಂಗಿಗೆ ಮಗು ಆಗುತ್ತೆ ಅಂತಂದರೆ ಅಷ್ಟೊಂದು ಖುಷಿ ಪಡೋ ಅವನಿಗೇನೆ ಮಗು ಆಗುತ್ತೆ ಅಂತ ಅಂದರೆ ಗೆಳೆಯ ತುಂಬಾ ಖುಷಿ ಪಡ್ತಾನೆ ಅಂತ ಹೇಳ್ತಾರೆ. ಇಬ್ಬರು ಕೂಡ ಗೌತಮ್ ಮತ್ತು ಭೂಮಿಕಾ ಬಗ್ಗೆ ಮಾತಾಡ್ತಾನೆ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಮಲ್ಲಿ ತನ್ನ ಗಂಡನ್ನ ಪರವಹಿಸ್ಕೊಂಡು ಭೂಮಿಕಾ ಜೊತೆ ಮಾತಾಡಿದ್ದು, ಭೂಮಿಕಾಗೆ ಬೈದಿದ್ದನ್ನು ನೆನಪು ಮಾಡಿಕೊಂಡು ಅಳ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಎದುರುಗಡೆಗೆ ಆಂಬುಲೆನ್ಸ್ ಬರುತ್ತೆ. ಅದು ಕೂಡ ಮಲ್ಲಿಗೆ ಗೊತ್ತಾಗೋದಿಲ್ಲ. ಸಡನ್ ಆಗಿ ಆಂಬುಲೆನ್ಸ್ ಬಂದು ಮಲ್ಲಿಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಮಲ್ಲಿ ಆ ಕ್ಷಣನೇ ಬಿದ್ದುಬಿಡ್ತಾರೆ. ಏನಿದು, ಆಕ್ಸಿಡೆಂಟ್ ಆಗಿರ್ಬೋದಾ ಅಂತ ಜಯದೇವ್ ಅವರು ದಿಯಾಗೆ ಹೇಳ್ತಾರೆ. ಹೌದು, ಸರಿ ಹಾಗಿದ್ರೆ ನೋಡೋಣ ಬನ್ನಿ ಅಂತ ಹೇಳಿ ಜಯದೇವ್ ಮತ್ತು ದಿಯಾ ಇಬ್ಬರು ಕೂಡ ಬರ್ತಾರೆ. ಅಷ್ಟೊತ್ತಿಗೆ ಮಲ್ಲಿ ಸುತ್ತಮುತ್ತ ತುಂಬ ಜನಗಳು ಸೇರ್ತಾರೆ. ಅಷ್ಟೊತ್ತಿಗೆ ಜಯದೇವ್ ಮತ್ತು ದಿಯಾ ಇಬ್ಬರು ಕೂಡ ಬರ್ತಾರೆ. ಜಯದೇವ್ ಅವರು ಮಲ್ಲಿ ಪಕ್ಕ ಬಿದ್ದಿದ್ದಂಥ ಫೋನನ್ನು ನೋಡ್ತಾರೆ. ಇದೇನಿದು, ನನ್ನ ಫೋನ್ ಅಲ್ವಾ ಅಂತ ತಗೊಳ್ತಾರೆ. ಅಷ್ಟೊತ್ತಿಗೆ ಮಲ್ಲಿನ ನೋಡಿ, ಮಲ್ಲಿ ಏನಾಯಿತು, ಮಲ್ಲಿ ಏನಾಯಿತು ನಿನಗೆ ಅಂತ ಎಬ್ಬಿಸ್ತಾರೆ. ಜಯದೇವ್ಗೆ ಮಲ್ಲಿನ ನೋಡಿ ತುಂಬಾ ಶಾಕ್ ಆಗುತ್ತೆ. ಆಗ ದಿಯಾ, ಜೈ ಏನು ಮಾಡ್ದು ಇವಾಗ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ದಿಯಾ ನೀನು ಹೊರಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಜಯದೇವ್ ಅವರು ಮಲ್ಲಿನ ಒಂದು ಹತ್ತಿರದ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ಕಡೆ ಭೂಮಿಕಾ ಅವರು ಹಾಸ್ಪಿಟಲಿಂದ ಬಂದು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಗೌತಮ್ ಕೂಡ ಬರ್ತಾರೆ. ಭೂಮಿಕಾ ಯಾವುದೇ ರೀತಿ ತೊಂದರೆ ಇರಲಿಲ್ಲ, ಏನೂ ಇಲ್ಲ ಅಂದಮೇಲೆ ಏನಕ್ಕೆ ಸುಮ್ಮನೆ ಆ ಥರ ಪಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಗೌತಮ್ ಅವರೇ ಬ್ಲಡ್ ರಿಪೋರ್ಟ್ ಇನ್ನೂ ಬಂದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅದನ್ನು ಕೂಡ ಪಾಸಿಟಿವ್ ಆಗೇ ಬರುತ್ತೆ, ನೀನೇನು ಯೋಚನೆ ಮಾಡಬೇಡ, ನನಗೆ ಈ ರೀತಿ ಪಾಸಿಟಿವ್ ವೈಬ್ಸ್ ಇರೋದಕ್ಕೆ ಏನು ಕಾರಣ ಗೊತ್ತಾ, ಅಪೇಕ್ಷಾ ಮತ್ತು ಪಾರ್ಥ ನಡುವೆ ಸ್ವಲ್ಪ ಕಿರಿಕಿರಿ ಇತ್ತು, ಆದರೆ ಅವರು ಕೂಡ ಚೆನ್ನಾಗಿ ಸರಿ ಹೋದರು. ಜೊತೆಗೆ ಮಲ್ಲಿ ಮತ್ತು ಜಯದೇವ್ ಇಬ್ಬರು ಕೂಡ ತುಂಬಾ ಇದಾಗಿತ್ತು, ಅವರು ಕೂಡ ತುಂಬಾ ಖುಷಿಯಾಗಿ ಊರಿಗೆ ಹೋದರು. ಜಯದೇವ್ ಕೂಡ ಬಂದು, ನಾನು ಬದಲಾಗ್ತೀನಿ ಬ್ರೋ, ನನ್ನನ್ನು ಕ್ಷಮಿಸ್ಬಿಡು ಅಂತ ಇಬ್ಬರ ಹತ್ರನೂ ಕೂಡ ಸಾರಿ ಕೇಳಿ ಹೋದ. ಅದಕ್ಕೆ ಇದನ್ನು ಕೂಡ ಪಾಸಿಟಿವ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಮಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಅವ್ರನ್ನ ICUಗೆ ಶಿಫ್ಟ್ ಮಾಡಿರ್ತಾರೆ. ಈಗ ಜಯದೇವ್ ಅವರು ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ, ಎಂಥ ಸಮಯದಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿಯೇ, ಯಾವ ಸಮಯದಲ್ಲಿ ಇದಾಗಬೇಕು ಅಂತ ಅಂದ್ಕೊಂಡಿದ್ನೋ ಆ ಸಮಯದಲ್ಲಿ ಆಗಲಿಲ್ಲ, ನಾನು ಇವಾಗ ಏನು ಮಾಡಲಿ, ನನ್ನ ಪ್ಲ್ಯಾನ್ ಎಲ್ಲ ಎಡವಟ್ಟಾಗೋಗ್ಬಿಡ್ತು, ಈ ವಿಷಯನ ಮನೆಯವ್ರಿಗೆ ಹೇಳಲೇಬೇಕು, ಹೇಳ್ದೇ ಇದ್ದರೆ ಸರಿ ಹೋಗಲ್ಲ, ಏನಪ್ಪ ಮಾಡೋದು, ಹೇಗೆ ಹೇಳೋದು ಅಂತ ಯೋಚಿಸ್ತಾ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ.
ಈ ವಿಷಯನ ಮನೆಯವ್ರಿಗೆ ಹೇಳದೇ ಇದ್ರೆ ಸರಿ ಹೋಗೋದಿಲ್ಲ, ಆದ್ರಿಂದ ಪ್ರಾಬ್ಲಮ್ಮೇ ಜಾಸ್ತಿ ಆಗುತ್ತೆ ಅಂತ ಜಯದೇವ್ ಗೌತಮ್ಗೆ ಫೋನ್ ಮಾಡ್ತಾರೆ. ಈ ಕಡೆ ಗೌತಮ್ ಅವರು, ನೋಡಿ ಭೂಮಿಕಾ, ಇವಾಗ ತಾನೇ ಅವನ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ವಿ, ಅಷ್ಟರಲ್ಲಿ ಫೋನ್ ಮಾಡಿಬಿಟ್ಟ. ಹಲೋ ಹೇಳು ಜಯ್ ಅಂತ ಮಾತಾಡ್ತಾರೆ. ಆಗ ಜಯದೇವ್ ಅವರು ಬ್ರೋ ಬ್ರೋ ಅಂತ ತಡವರಿಸ್ತಾ ಇರ್ತಾರೆ. ಆಗ ಗೌತಮ್ ಅವರು ಏನಾಯಿತು ಜಯ್ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಬ್ರೋ ಮಲ್ಲಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಏನು ಹೇಳ್ತಿದ್ಯಾ ಜಯ್, ಮಲ್ಲಿಗೆ ಆಕ್ಸಿಡೆಂಟ್ ಆಯ್ತಾ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು ಆ ವಿಷಯನ ಕೇಳಿ ತುಂಬಾ ಶಾಕ್ ಆಗುತ್ತೆ. ಹೌದು ಬ್ರೋ, ಮಲ್ಲಿಗೆ ಆಕ್ಸಿಡೆಂಟ್ ಆಗಿತ್ತು, SC ಹಾಸ್ಪಿಟಲಲ್ಲಿ ಇದ್ದೀವಿ, ಆದಷ್ಟು ಬೇಗನೆ ಬನ್ನಿ ಬ್ರೋ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಕೈ ಕಾಲೇ ಆಡ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಗೌತಮ್ ಅವರು, ನೀನೇನು ಭಯ ಪಟ್ಕೋಬೇಡ, ಈಗ ತಾನೇ ನಾವು ಹೊರಡ್ತೀವಿ ಅಂತ ಹೇಳಿ ಭೂಮಿಕಾನ ಬನ್ನಿ ಭೂಮಿಕಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.